ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಬಂದ್ಬಿಟ್ಟು ಬೆಲ್ಲದ ಅನ್ನ ಮಾಡ್ತಾಯಿದ್ದೀನಿ ನಾನು. ಜಾಗ್ರಿ ರೈಸ್ ಅಂತಲೂ ಕರೀತಾರೆ, ಅಥವಾ ಪ್ರಸಾದಕ್ಕೆಲ್ಲ ಕೊಡ್ತಾರೆ ಇದನ್ನೆಲ್ಲ, ಪೊಂಗಲ್ನ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಬರಬೇಕಾದ್ರೆ ಬೆಲ್ಲದ ಅಚ್ಚನ್ನು ಕೂಡ ತೊಗೊಂಡು ಬಂದಿದ್ದೆ 2. ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಿದ್ರೆ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಬಂದು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ, ಯಾಕಂದರೆ ಇದು ಚೆನ್ನಾಗಿರುತ್ತೆ, ಅನ್ನ ಸಾಫ್ಟಾಗಿ ಆಗುತ್ತೆ. ಅದಕ್ಕೆ ಇದು ಸಾಫ್ಟಾಗೇ ಇರಬೇಕು ನಮ್ಗೆ ಯಾವತ್ತಿದ್ರೂ ಪೊಂಗಲ್ಗೆ ರೈಸು. ಈಗ 1 ಲೋಟ ಅಕ್ಕಿಗೆ ನಾನು ವಾಶ್ ಮಾಡಿಕೊಂಡು 2 ಲೋಟ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 2-3 ಸತಿ ವಾಶ್ ಮಾಡ್ಕೊಳ್ಬೇಕು. ರೇಷನ್ ಅಕ್ಕಿ ಆದರೆ ಸ್ವಲ್ಪ ವೈಟ್ಗೆ ಅನ್ನಿಸ್ತಾನೆ ಇರುತ್ತೆ. ಒಂದು 3-4 ಸತಿ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1 ಲೋಟ ಅಕ್ಕಿಗೆ 2 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಗಿಸ್ಕೊಂಬರೋಣ. ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನು. 2 ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕೂಗಿಸ್ಕೊಂಡು, ಇನ್ನೊಂದು ಸಣ್ಣ ಉರಿ ಮಾಡ್ಕೊಂಡು ಕೂಗಿಸ್ಕೊಳ್ಳೋದ್ರಿಂದ ಅನ್ನ ಅನ್ನೋದು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಬೆಲ್ಲದ ಅಚ್ಚು ನಾನು ದೇವಸ್ಥಾನದಿಂದ ತಂದಿದ್ದೆ ಅಂತ ಹೇಳೋದ್ನೆಲ್ಲ ದೀಪ ಹಚ್ಚಿಟ್ಕೊಂಡು ಅದನ್ನು ನಾನು ಈಗ 2 ಪೀಸಾಗಿ ಮಾಡಿಕೊಂಡು ಅದನ್ನು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. 1 ಟೀ ಕಪ್ನಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರೇನು ಬೇಕಾಗೋದಿಲ್ಲ. ಬೆಲ್ಲದ ಅಚ್ಚನ್ನು ನಾವು ತುಪ್ಪದಲ್ಲಿ ದೀಪ ಹಚ್ಚಿರೋದ್ರಿಂದ ಅದರಿಂದ ತುಪ್ಪನೂ ಅದರಲ್ಲಿ ಸ್ವಲ್ಪ ಮಿಕ್ಸ್ ಆಗಿದೆ. ಕುಕ್ಕರು ಕೂಡ ಕೂಗಾಯಿತು. ಈಗ ವಿಷಲ್ ಬಿಟ್ಟಿದೆ. ಇದನ್ನು ಎಲ್ಲ ಚೆನ್ನಾಗಿ ಅನ್ನನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ತುಂಬ ಜಾಸ್ತಿ ಸ್ಮ್ಯಾಶ್ ಮಾಡಬೇಕು ಅಂತ ಏನಿಲ್ಲ, ನೋಡಿಕೊಂಡು ಮಾಡ್ಕೊಳ್ಳಿ. ನಿಮಗೆ ಅನ್ನ ಚೆನ್ನಾಗಿ ಬೆಂದಿದೆ ಅಂದರೆ 1 ರೌಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಸಾಕಾಗುತ್ತೆ. ಈಗ ನೀರನ್ನ ಸೋಸ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಕೂಡ ಕರಗಿತ್ತಲ್ಲ, ಆ ನೀರನ್ನ ಸೋಸ್ಕೊಳ್ತಾ ಇದ್ದೀನಿ. ಕಸ ಏನಾದರೂ ಇದ್ದರೆ ಅಕಸ್ಮಾತ್ ನಮಗೆ ದೀಪ ಹಚ್ಚಿದಾಗ ಇದೆಲ್ಲ ನಾವು ಬತ್ತಿ ಎಲ್ಲ ಹಾಕಿ ಹಚ್ಚಿರ್ತೀವಲ್ಲ, ಅದನ್ನೆಲ್ಲ ಉಳ್ಕೊಳ್ಳುತ್ತೆ ಅಂತ ಮೇಲೆ ನಾನು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಬೆಲ್ಲ ಯಾವಾಗಲೂ ಸೋಸ್ಕೊಳ್ಳೋದು ಒಳ್ಳೆಯದೇ. ಕಸ ಕಡ್ಡಿ ಏನಾದರೂ ಇದ್ದರೆ ಅದು ಉಳ್ಕೊಂಬಿಡುತ್ತೆ. ಈಗ ನಾನು 1 ಹಿಡಿಯಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿನ ನಾರ್ಮಲಾಗಿ ಪೌಡ್ರ್ ಮಾಡಿದ್ರೆ ಅದು ಪೌಡ್ರ್ ಆಗೋದಿಲ್ಲ, ಅಂಟ್ಕೊಳ್ಳುತ್ತೆ ಮಿಕ್ಸಿಗೆ. ಹಾಗಾಗಿ ನಾನು 1 ಹಿಡಿ ಏಲಕ್ಕಿಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಪೌಡ್ರ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಹುಡಿಯಾಗಿ ಸಿಗುತ್ತೆ. ಈಸಿಯಾಗಿ ಪೌಡ್ರ್ ಆಗಿಬಿಡುತ್ತೆ ಬೇಗನೆ. ಈ ಸ್ವೀಟ್ ಅಂಗಡಿಗಳಲ್ಲೆಲ್ಲ ಸೇಮ್ ಇದೇ ಥರ ಮಾಡ್ಕೊಳ್ತಾರೆ. ಈಗ ನಾವು ಚೆನ್ನಾಗಿ ಜಾಗರಿ ಎಲ್ಲ ನೀರೆಲ್ಲ ಸೋಸ್ಕೊಂಡು ಅನ್ನ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಒಲೆ ಮೇಲೆ, ಅದು ಕೂಡ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. 1 ಟೇಬಲ್ ಸ್ಪೂನಷ್ಟು, ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಮಾತ್ರ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೆಲವರೆಲ್ಲ 4-5 ಸ್ಪೂನ್ ಹಾಕ್ತಾರೆ. ನಿಮಗೂ ಆಪ್ಷನಲ್ಲು. 4-5 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ನಿಮಗೆ ಫ್ಲೇವರನ್ನು ಚೆನ್ನಾಗಿರುತ್ತೆ. ಅಷ್ಟು ನನಗೆ ಬೇಡ ಅನ್ನಿಸ್ತು. ತುಂಬ ಹೆವಿ ಆಗಿಬಿಟ್ರು ಕಷ್ಟ. ನಮಗೆ ರೆಗ್ಯುಲರಾಗಿ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಜಾಸ್ತಿ ಬೇಡ. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 1 ಹಿಡಿಯಷ್ಟು, ಒಂದು ಅರ್ಧ ಹಿಡಿ ಗೋಡಂಬಿ, ಅರ್ಧ ಹಿಡಿಯಷ್ಟು ಒಣ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬಂದಿದೆ ನೋಡ್ಬೋದು ನೀವು. ಇವಾಗ ಇದು ರೆಡಿಯಾಗಿದೆ. ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ, ಅನ್ನಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಪ್ಯಾನಲ್ಲಿ ಸ್ವಲ್ಪ ರೈಸ್ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ನಿಮಗೆ ತುಪ್ಪ ಅನ್ನೋದು ಉಳ್ಕೊಂಡಿರೋದು ಇದಕ್ಕೆ ಸೇರಿಕೊಳ್ಳುತ್ತೆ. ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈಗ ಇದು ರೆಡಿ ಆಯಿತು. ನಾವೀಗ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಅದಕ್ಕೆ ಮುಂಚೆ 1 ಚಿಟಿಕೆ ಅಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪನ್ನು. ತುಂಬ ಚೆನ್ನಾಗಿರುತ್ತೆ. ಪುಡಿ ಉಪ್ಪು ತುಂಬ ಜಾಸ್ತಿ ಹಾಕ್ಬಿಡಿ, ಚಿಟಿಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1/4 ಟೀ ಸ್ಪೂನು ನಾನು ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಈಗ ರೆಡಿ ಆಯಿತು ನೋಡ್ಬೋದು ನೀವು. ನಾನು ಬೆಲ್ಲದ ಅಚ್ಚು ಉಪಯೋಗಿಸೋದ್ರಿಂದ ನಿಮಗೆ ಕಲರ್ ಅನ್ನೋದು ಕಡಿಮೆ ಇದೆ, ಬಟ್ ಟೇಸ್ಟ್ ಅನ್ನೋದು ಅದ್ಭುತವಾಗಿರುತ್ತೆ. ಇದು ನೀವು ಬೆಲ್ಲದ ಅಚ್ಚಲ್ಲೇ ಮಾಡ್ಕೊಳ್ಬೇಕು ಅಂತ ಇಲ್ಲ, ನಾರ್ಮಲ್ ಬೆಲ್ಲದಲ್ಲೂ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಬೆಲ್ಲ ನಿಮಗೆ ಕಪ್ ಕಲರ್ ಇದ್ದರೆ ಸ್ವಲ್ಪ ಕಪ್ಪು ಬರುತ್ತೆ ರೈಸ್ ಪೊಂಗಲ್ ಅನ್ನೋದು. ಇದು ಬೆಲ್ಲದ ಅಚ್ಚು ವೈಟ್ ಕಲರ್ ಇರುತ್ತಲ್ಲ, ಸೊ ಹಂಗಾಗಿ ಕಲರ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ಟೇಸ್ಟಲ್ಲಿ ಮಾತ್ರ ಯಾವುದೇ ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿದೆ ಟೇಸ್ಟ್ ಮಾತ್ರ. ನೀವು 1 ಸಾರಿ ನಾನು ಹೇಳಿರೋ ರೀತಿ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ನೀವು ಕೊಬ್ಬರಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಆ ವಿಡಿಯೋನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ ನೆಕ್ಸ್ಟ್ ಟೈಮ್ ಮಾಡೋವಾಗ. ಅದಾದಮೇಲೆ ಬೇಳೆಯಲ್ಲಿ ಮಾಡೋದು ಕೂಡ ಅಪ್ಲೋಡ್ ಮಾಡ್ತೀನಿ.